ಪೊಲೀಸರಿಗೆ ಚಿನ್ನಾಭರಣ ವಾಪಸ್ ನೀಡಿದ ವರ್ತೂರು ಪ್ರಕಾಶ್ 10.5 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ನಗದು ಚಿನ್ನಾಭರಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ. ಪೊಲೀಸ್ ವಿಚಾರಣೆಗೆ ಹಾಜರಾಗಿ ಚಿನ್ನಾಭರಣವನ್ನ ನೀಡಿದ್ದಾರೆ ವರ್ತೂರು ಪ್ರಕಾಶ್. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಗಿಫ್ಟ್ ಅಂತ ಹೇಳಿ ನನಗೆ ಆಕೆ ಕೆಲ ಒಡವೆಯನ್ನ ನೀಡಿದ್ಲು. ಆಕೆ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ವರ್ತೂರು ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ ಪೊಲೀಸರಿಗೆ ಚಿನ್ನಾಭರಣ ವಾಪಸ್ ನೀಡಿದ ವರ್ತೂರು ಪ್ರಕಾಶ್ 10.5 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ನಗದು ಚಿನ್ನಾಭರಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ. ಪೊಲೀಸ್ ವಿಚಾರಣೆಗೆ ಹಾಜರಾಗಿ ಚಿನ್ನಾಭರಣವನ್ನ ನೀಡಿದ್ದಾರೆ ವರ್ತೂರು ಪ್ರಕಾಶ್. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಗಿಫ್ಟ್ ಅಂತ ಹೇಳಿ ನನಗೆ ಆಕೆ ಕೆಲ ಒಡವೆಯನ್ನ ನೀಡಿದ್ಲು. ಆಕೆ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ವರ್ತೂರು ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ ಪೊಲೀಸರಿಗೆ ಚಿನ್ನಾಭರಣ ವಾಪಸ್ ನೀಡಿದ ವರ್ತೂರು ಪ್ರಕಾಶ್ 10.5 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ನಗದು ಚಿನ್ನಾಭರಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ. ಪೊಲೀಸ್ ವಿಚಾರಣೆಗೆ ಹಾಜರಾಗಿ ಚಿನ್ನಾಭರಣವನ್ನ ನೀಡಿದ್ದಾರೆ ವರ್ತೂರು ಪ್ರಕಾಶ್. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಗಿಫ್ಟ್ ಅಂತ ಹೇಳಿ ನನಗೆ ಆಕೆ ಕೆಲ ಒಡವೆಯನ್ನ ನೀಡಿದ್ಲು. ಆಕೆ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ವರ್ತೂರು ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ ಪೊಲೀಸರಿಗೆ ಚಿನ್ನಾಭರಣ ವಾಪಸ್ ನೀಡಿದ ವರ್ತೂರು ಪ್ರಕಾಶ್ 10.5 ಲಕ್ಷ ನಗದು ಹಾಗೂ 100 ಗ್ರಾಂ ಚಿನ್ನವನ್ನ ವಾಪಸ್ ಕೊಟ್ಟಿದ್ದಾರೆ. ನಗದು ಚಿನ್ನಾಭರಣ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಾಜಿ ಸಚಿವ. ಪೊಲೀಸ್ ವಿಚಾರಣೆಗೆ ಹಾಜರಾಗಿ ಚಿನ್ನಾಭರಣವನ್ನ ನೀಡಿದ್ದಾರೆ ವರ್ತೂರು ಪ್ರಕಾಶ್. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಗಿಫ್ಟ್ ಅಂತ ಹೇಳಿ ನನಗೆ ಆಕೆ ಕೆಲ ಒಡವೆಯನ್ನ ನೀಡಿದ್ಲು. ಆಕೆ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಅಂತ ವರ್ತೂರು ಪ್ರಕಾಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನದ ವ್ಯಾಪಾರಿಯೊಬ್ಬರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೇಸ್ಬುಕ್ ಗೆಳತಿ ಶ್ವೇತಾ ಗೌಡಾಳಿಂದ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಶುರುವಾಗಿದೆ. ಈಗ